ಇವತ್ತು ಲಕ್ಷ್ಮಮ್ಮಗೆ ಕರ್ಕೊಂಡು ಎಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ ಬೆಳಗ್ಗೆ ನಾನೆದ್ದು ಫಸ್ಟು ಬ್ರಷ್ ಮಾಡ್ಕೊಂಡು ಆಗೋದೇ ರೆಡಿ. ಅದಾದಮೇಲೆ ಮಸ್ತಾಗಿ ನಮ್ಮ ನಾಷ್ಟ ಮಾಡ್ತಾಯಿತ್ತು. ನಾನು ಪಾಪು ಎಲ್ಲ ರೆಡಿಯಾಗಿ ಮಮ್ಮಿ ರೆಡಿ ಆಗಿಬಿಟ್ರು. ಎಲ್ಲ ಅಲ್ಲಿಂದ ಹೋಗ್ಬೇಕಾಗಿತ್ತು. ನಾವು ಎಲ್ಲಿಗೆ ಅಂತಂದರೆ ಹಾಸ್ಪಿಟ್ಲ್ಗೆ. ನಮ್ಮ ಪಾಪುಗೆ ಸ್ವಲ್ಪ ಹುಷಾರಿಲ್ಲ, ಅದನ್ನು ತೋರಿಸ್ಕೊಬರೋಕ್ಕೆ ನಾವು ಹೋಗಿದ್ದು ಅಲ್ಲಿಂದ ಆಕ್ಸ್ಫೋರ್ಡ್ ಹತ್ರ ಹೋಗ್ಬಿಟ್ಟು ಫಸ್ಟು ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಒಳಗೆ ಎಲ್ಲ ಎಂಟ್ರಿ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಎಲ್ಲ ಮುಗಿಸಿದ್ಮೇಲೆ ಮತ್ತೆ ಅಲ್ಲಿಂದ ನಾವು ಫ್ರೂಟ್ ಮಾರ್ಕೆಟ್ ರೋಡಲ್ಲಿ ಸ್ವಲ್ಪ ತರಕಾರಿ ಮತ್ತು ಫ್ರೂಟ್ಸ್ ತೊಗೋಬೇಕಾಗಿತ್ತು. ಅಲ್ಲಿಂದ ತೊಗೊಂಡು ಸೀದಾ ಬಂದಿದ್ದೆ ಎಲ್ಲಿಗೆ ಅಂತಂದರೆ ಮನೆಗೆ ಬಂದು ಫಸ್ಟು ಆರಾಮಾಗಿ ಕೂತ್ಕೊಂಡ್ವಿ. ಅದಾದಮೇಲೆ ಮತ್ತೆ ಅಲ್ಲಿಂದ ಹೊಟ್ಟೆ ಹಸ್ತೈತೆ ಅಂತ ಊಟ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಮಸ್ತಾಗಿ ಆಟ ಆಡ್ತಾಯಿತ್ತು, ನಗ್ನಕೊಂಡಿದ್ದು ಅಂತ ನಗಿತಾಯಿತ್ತು. ಅದಾದ್ಮೇಲೆ ಮತ್ತೆ ಅಲ್ಲಿಂದ ಒಂದು ಅಂಗಡಿಗೆ ಹೋಗ್ಬೇಕಾಗಿತ್ತು. ಅಂಗಡಿಯಲ್ಲಿ ಸ್ವಲ್ಪ ಐಟಮ್ ತೊಗೊಬರ್ಬೇಕಾಯ್ತು. ಅರುಣ್ ಮನೆ ಚೇಂಜ್ ಮಾಡಿದ, ಅಲ್ಲಿ ಹೋಗಿ ಮನೆ ನೋಡ್ಕೊಂಬಂದ್ವಿ. ಮನೆ ಸಖತ್ತಾಗಿತ್ತು, ಪರವಾಗಿಲ್ಲ, ಚೆನ್ನಾಗಿತ್ತು ಮನೆ. ಅವ್ನು ಗಿಟಾರ್ ಇಟ್ಕೊಂಡು ಆಟ ಆಡ್ತಾ ಇದ್ದ. ಅದಾದಮೇಲೆ ಅವನ್ನ ಬಾಯ್ ಅಂದ್ಕೊಂಡು ಅಲ್ಲಿಂದ ಸೀದಾ ನಾವು ಬಂದ್ವಿ. ಅಲ್ಲಿಂದ ಕೆಳಗೆ ಬಂದ್ಬಿಟ್ಟು ಫಸ್ಟು ಅಂಗಡಿಯಲ್ಲಿ ಸ್ವಲ್ಪ ಐಟಮು ಸಕ್ಕರೆ, ಬಟಾಣಿ ಮತ್ತು ಆಯಿಲ್ ತೊಗೋಬೇಕಾಗಿತ್ತು. ಮತ್ತು ಅಲ್ಲಿಂದ ಬಾಳೆಹಣ್ಣು ತೊಗೊಂಡು ಅಲ್ಲಿಂದ ಸಮೋಸ ಪಾರ್ಸಲ್ ತೊಗೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.